ಹಾಯ್, ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಈ ಮುಂಜಾನೆ ವೇಳೆಯಲ್ಲಿ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮ ನೋಡುವ ಪ್ರತಿಯೊಬ್ಬರಿಗೂ ಕೂಡ ಶುಭೋದಯ, ಶುಭ ಮುಂಜಾನೆ. ಸ್ನೇಹಿತರೆ, ಆತ್ಮೀಯರೇ, ಕರ್ತನ ಇದನ್ನು ಕೊಟ್ಟಂತ ವಾಕ್ಯವನ್ನು ನಾವು ನೋಡಿಕೊಂಡು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಇದನ್ನು ದೇವರು ಕೊಟ್ಟಂತ ವಾಕ್ಯ ಹಬ್ಬಕ್ಕುಕ್ಕ ಎಂಬ ಪುಸ್ತಕ, ಅದರಲ್ಲಿ 3ನೇ ಅಧ್ಯಾಯ 17-18 ವಚನದಲ್ಲಿ ವಾಕ್ಯ ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ಆಹಾ, ಅಂಜೂರವು ಚಿಗರದಿದ್ದರು, ದ್ರಾಕ್ಷಿ ಲತೆಗಳು ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮಗರಗಳು ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳು ಆಹಾರವನ್ನು ಕೊಡದೇ ಹೋದರು, ಹಿಂಡು ಅಟ್ಟಿ ಒಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು. ನಾನು ಯೆಹೋವನಲ್ಲೇ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲೇ ಆನಂದಿಸುವೆನು. ದೇವರಿಗೆ ಸ್ತೋತ್ರ ಹೇಳೋಣ. ಒಬ್ಬ ಭಕ್ತನು ನೋಡ್ರಿ ಏನ್ ಹೇಳ್ತಿದ್ದಾನಂದ್ರೆ, ನನಗೆ ಇರುವಂಥ ವ್ಯವಸಾಯವಾಗಿರಲಿ, ನನಗಿರುವಂಥ ಹಣ ಆಗಿರಲಿ, ನನಗಂಥ ಐಶ್ವರ್ಯವಾಗಿರಲಿ, ನನಗಿರುವಂಥ ದವಸ ಧಾನ್ಯ, ನನ್ನಲ್ಲಿರುವಂಥ ತೋಟದ ಹಣ್ಣ ಫಲಗಳು, ನನ್ನ ಅಂದರೆ ಹಿಂಡಿನಲ್ಲಿರುವಂಥ ಮಂದಿ ಅಂದರೆ ಕುರಿಗಳು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಾನು ದೇವರಲ್ಲೇ ಉಲ್ಲಾಸಿಸ್ತೇನೆ, ನಾನು ಕರ್ತನಲ್ಲೇ ಆನಂದಿಸ್ತೇನೆ ಎಂಬುದಾಗಿ. ನಿಜವಾಗ್ಲಿ ದೇವರ ಜನವೇ ನೋಡ್ರಿ, ಈ ಲೋಕದಲ್ಲಿರುವ ಸಂಪಾದನೆ, ಈ ಲೋಕದಲ್ಲಿರುವ ಐಶ್ವರ್ಯ, ಈ ಲೋಕದಲ್ಲಿರುವ ಸಮೃದ್ಧಿ ಇದ್ದಾಗಲೇ ಮಾತ್ರವೇ ನಮಗೆ ನಿಜವಾಗ್ಲಿ ದೇವರು ಎಂದು ಅನ್ಕೊಂಡು ಜೀವಿಸುವವರೇ ಬಹಳ ಜನ ಈ ಲೋಕದಲ್ಲಿ. ಆದರೆ ಇಲ್ಲಿ ಒಬ್ಬ ಭಕ್ತನ ಹೇಳ್ತೇನೆ, ಈ ಲೋಕದಲ್ಲಿರುವಂಥದ್ದು ಯಾವುದು ಇಲ್ಲದ್ರೂ ಪರವಾಗಿಲ್ಲ, ನಾನು ದೇವರಲ್ಲೇ ಸಂತೋಷಿಸ್ತೀನಿ, ದೇವರಲ್ಲೇ ಆನಂದಿಸ್ತೀನಿ ಎಂಬುದಾಗಿ. ಯಾಕೆಂದ್ರೆ ಈ ಲೋಕದಲ್ಲಿರುವುದು ಎಲ್ಲದೂ ಕೂಡ ಒಂದು ದಿನ ನಾವು ಬಿಟ್ಟು ಹೋಗ್ಬೇಕಾಗಿರುವಂಥದ್ದು. ಆದರೆ ಈಗಲೂ ಕೊನೆಗೂ ಅಲ್ಲಿಯೂ ಇರಬೇಕಾದವನು ದೇವರು ಒಬ್ಬನೇ. ಆ ಕಾರಣದಿಂದ ಆ ದೇವರ ಜೊತೆಯಲ್ಲೇ ನಾವು ಉಲ್ಲಾಸಿಸಬೇಕು, ಆ ದೇವರ ಜೊತೆಲೇ ನಾವು ಸಂತೋಷಿಸಬೇಕೆಂಬುದಾಗಿ ಒಬ್ಬ ಭಕ್ತನು ನಮಗೆ ತಿಳಿಪಡಿಸುವನಾಗಿದ್ದಾನೆ. ಸ್ನೇಹಿತರೆ, ಆತ್ಮೀಯರೇ, ಈ ಲೋಕದಲ್ಲಿ ನಮಗೆ ಏನಿದ್ರು ಏನು ಇಲ್ಲದಿದ್ರೂ ಪರವಾಗಿಲ್ಲ, ನಾವು ದೇವರಲ್ಲಿ ಮಾತ್ರ ಸಂತೋಷವುಳ್ಳವರಾಗಿರೋಣ, ನಾವು ದೇವರಲ್ಲಿ ಆನಂದಿಸುವವರಾಗಿರೋಣ. ಖಂಡಿತ ನಾನು ಹೇಳುತ್ತೇನೆ, ದೇವರಲ್ಲಿ ಆನಂದಿಸುವನು, ಸಂತೋಷಿಸುವನು ಈ ಲೋಕದಲ್ಲಿ ಎಂಥ ಒಂದು ಪರಿಸ್ಥಿತಿಗಳಿದ್ದರೂ ಕೂಡ ಚಿಂತಿಸುವಂಥ ಅವಶ್ಯಕತೆ ಇರಲ್ಲ. ಯಾಕೆಂದರೆ ದೇವರ ಜೊತೆ ಅವನಿರುವುದರಿಂದ, ಅವನಿಗಿರುವ ಪರಿಸ್ಥಿತಿಗಳೆಲ್ಲವೂ ಕೂಡ ದೇವರು ತೆಗೆದಾಕಿರುವಂಥನಾಗಿರುವುದರಿಂದ ಅವನು ಅದನ್ನು ಯೋಚಿಸದೆ ದೇವರಲ್ಲಿ ಆನಂದಿಸುವವನಾಗಿದ್ದಾನೆ. ಆ ಕಾರಣದಿಂದ ನೋಡುವ ಪ್ರತಿಯೊಬ್ಬ ಭಕ್ತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಲೋಕದಲ್ಲಿ ಏನಿದ್ರು ಏನಿಲ್ಲದ್ರೂ ಕೂಡ ಚಿಂತೆ ಮಾಡಬೇಡಿ, ದೇವರ ಜೊತೆಯಲ್ಲಿ ಸಂತೋಷವಾಗಿರ್ರಿ, ದೇವರಲ್ಲೇ ಆನಂದಿಸಿರಿ, ದೇವರನ್ನೇ ನಂಬಿ ಆತನ ಜೊತೆಯಲ್ಲಿ ಪ್ರಯಾಣಿಸಿರಿ. ಖಂಡಿತವಾಗಿ ನೀವು ಲೋಕದಲ್ಲಿ ಇರುವಷ್ಟು ದಿನಗಳ ಕಾಲ ಸಂತೋಷವಾಗಿರಲಿಕ್ಕೆ ಸಾಧ್ಯ ಉಂಟು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ತಂದೆಯೇ, ಭಕ್ತನ ಹಬ್ಬಕ್ಕುಕ್ಕನ ಪ್ರಾರ್ಥನೆ ಹೀಗೆ ಹೇಳುತ್ತದೆ, ಹೌದು ಸ್ವಾಮಿ, ನನ್ನ ಅಂಜೂರವು ಫಲ ಕೊಡದೆ ಪರವಾಗಿಲ್ಲ, ನನ್ನ ದ್ರಾಕ್ಷಲತೆ ಫಲ ಕೊಡದೆ ಪರವಾಗಿಲ್ಲ, ಅಟ್ಟಿಯಲ್ಲಿ ಮರಿಗಳು ಅಂದರೆ ಕುರಿಗಳಿಲ್ಲದೆ ಪರವಾಗಿಲ್ಲ, ನಾನು ಯೆಹೋವನಲ್ಲೇ ಸಂತೋಷಿಸ್ತೇನೆ, ನಾನು ಆತನಲ್ಲೇ ಆನಂದಿಸ್ತೀನಿ ಎಂಬುದಾಗಿ. ದೇವರೇ, ನಿನಗೆ ಸ್ತೋತ್ರ ಹೇಳುತ್ತೇನೆ. ಭಕ್ತನ ಹೇಳಿದ ಹಾಗೆ ಕರ್ತನೆ ನೋಡುವವರು ಹಾಗೆ ನಾನು ಕರ್ತನೆ ಈ ಲೋಕದಲ್ಲಿ ಏನಿದ್ರು ಏನಿಲ್ಲದಿದ್ರು ಸ್ವಾಮಿ, ನಿನ್ನಲ್ಲೇ ಸಂತೋಷವುಳ್ಳವರಾಗಿ, ನಿನ್ನಲ್ಲೇ ಆನಂದಿಸುವವರಾಗಿ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸು. ನಿನ್ನ ನಾಮ ಮಹಿಮೆಪಡಿಸಿಕೊ. ನೀನೇ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.